ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್. ಇವತ್ತಿನ ದಿನ ನಾನು ನಿಮಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ ನೀವು ಸೋಂಪನ್ನು ಬೆರೆಸಿದ ಹಾಲನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಕಂಡ್ರೆ ನೀವು ಆಶ್ಚರ್ಯ ಪಡ್ತೀರಾ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅದ್ರ ಜೊತೆಗೆ ಕ್ಯಾಲ್ಶಿಯಂ ಕೊರತೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೋಂಪು ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರ ಸೀಕ್ರೆಟನ್ನು ನೀವು ತಿಳಿದ್ರೆ ಆಶ್ಚರ್ಯ ಪಡ್ತೀರಾ. ಹಾಗೆಯೇ ಪ್ರತಿದಿನ ಈ ರೀತಿಯಾಗಿ ಹಾಲಲ್ಲಿ ಸೋಂಪನ್ನು ಬೆರೆಸಿ ಕುಡಿಯೋದ್ರಿಂದ ಆಗುವ ಬದಲಾವಣೆ ಕಂಡ್ರೆ ನೀವು ನಿಜವಾಗ್ಲೂ ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ಸೊ ಹಾಗಿದ್ರೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೋಂಪಿನ ಹಾಲು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ಇದರ ಬೆನಿಫಿಟ್ಸ್ ಏನು ಅಂತ ಎಲ್ಲ ನಾನು ಹೇಳ್ತಾ ಬರ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು 1/4 ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸೋಂಪು ಹಾಕಬೇಕು. ಸೋಂಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಇದರಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಐರನ್, ವಿಟಮಿನ್ ಸಿ ಹೇರಳವಾಗಿ ದೊರೆಯುತ್ತದೆ. ಹಾಗೆಯೇ ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾಗಿರುತ್ತದೆ ಈ ಸೋಂಪು ಕಾಳುಗಳು. ಹಾಗೆ ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಹಲವಾರು ಕಾಯಿಲೆಗಳನ್ನು ದೂರ ಮಾಡುತ್ತೆ. ಈಗ ಈ ಹಾಲಿಗೆ ನಾನು 2 ಸ್ಪೂನಷ್ಟು ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಲೀಟ್ರ್ ಹಾಲು ಒಬ್ಬರಿಗೆ ಕುಡಿಲಿಕ್ಕೆ ಆಗುತ್ತೆ. ನೀವು ನೋಡಿಕೊಂಡು ಎಷ್ಟು ಜನ ಕುಡಿಬೇಕು ಅಂತ ನೀವು ರೆಡಿ ಮಾಡ್ಕೊಳ್ಳಿ. 1/4 ಲೀಟ್ರ್ ಹಾಲಿಗೆ ನಾನಿಲ್ಲಿ 2 ಸ್ಪೂನಷ್ಟು ಸೋಂಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದೇ ಹಾಕುವ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ಡಯಾಬಿಟಿಕ್ ಪೇಷಂಟ್ಸ್ ಯಾರಾದರೂ ಈ ರೀತಿ ಕುಡಿಯೋ ಹಾಗಿದ್ರೆ ನೀವು ಕಲ್ಲು ಸಕ್ಕರೆಯನ್ನು ಸಹ ಸ್ಕಿಪ್ ಮಾಡ್ಬೋದು. ಒಬ್ಬೊಬ್ಬರಿಗೆ ಕಲ್ಲು ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಇದಕ್ಕೊಂದು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೋಬೋದು. ಈಗ ಈ ಒಂದು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಈ ರೀತಿ ಪುಡಿ ಮಾಡಿ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ಗಮನಿಸ್ಬೋದು, ಚಿಕ್ಕದೊಂದು ಸ್ಪೂನಲ್ಲಿ ನಾನು ಸೇರಿಸ್ಕೊಂಡೆ. ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಈ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ರೀತಿ ಕುದಿಸ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೋಬೇಕು. ಪ್ರತಿದಿನ ಬೆಳಗ್ಗೆ ಆಗಲಿ ಅಥವಾ ನೈಟ್ ಟೈಮಲ್ಲಾಗಲಿ ಈ ಹಾಲನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೈಟು ಕುಡಿಯೋದ್ರಿಂದ ಬೆನಿಫಿಟ್ಸ್ ಏನಂದರೆ ಒಳ್ಳೆ ನಿದ್ರೆ ಬರುತ್ತೆ. ನೈಟ್ ಕುಡಿಯೋದ್ರಿಂದ ಒಂದು ವೇಳೆ ಸಮಯ ಇಲ್ಲ ಅನ್ನೋರು ಬೆಳಗಿನ ಜಾವದಲ್ಲಾದರೂ ಕುಡಿಬೋದು. ಒಂದು 15 ದಿನ ಈ ರೀತಿಯಾಗಿ ನೀವು ಸೋಂಪು ಹಾಲನ್ನು ಕುಡಿದು ನೋಡಿ, ಆಗುವ ಬದಲಾವಣೆಯನ್ನು ಕಂಡು ಆಶ್ಚರ್ಯ ಪಡ್ತೀರಾ. ಸೋಂಪು ಮತ್ತು ಹಾಲು ಎರಡೂ ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಕೊರತೆಯಿಂದ ನಮ್ಮನ್ನು ಕಾಪಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತಷ್ಟು ವಿಡಿಯೋ ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.